ನನ್ನ ಮಗನ ರಾಜಕೀಯದ ಭವಿಷ್ಯಕ್ಕೆ ನನ್ನ ಅಣ್ಣನ ಮಗನನ್ನ ಜೈಲಿಗೆ ಕಳಿಸಿದ್ದೇನೆ ಅಂತ ಹೇಳಿ ನನ್ನ ಮೇಲೆ ಈ ವೇದಿಕೆ ಮೇಲೆ ಹೇಳಿದ್ದೀರಿ. ಯಾವ SM ಕೃಷ್ಣ ಅವರು ಕೊತ್ವಾಲನ್ ಜೊತೆ ಜೀವನ ಮಾಡ್ಕೊಂಡಿದ್ದಂತ ನಿಮಗೆ ರಾಜಕೀಯದಲ್ಲಿ ಜನ್ಮ ಕೊಟ್ಟಿದ್ರು. ಆ ಕುಟುಂಬದ ಒಬ್ಬ ಶ್ರಮಜೀವಿ ಸಿದ್ಧಾರ್ಥ ಅವರ ಮರಣಕ್ಕೆ ಆತ್ಮಹತ್ಯೆಗೆ ಕಾರಣ ಯಾರು? ಜನಗಳ ಮುಂದೆ ಇಡ್ತೀರಾ ಇದನ್ನ ಜನಗಳ ಮುಂದೆ? ಶಿವಕುಮಾರ್, ಈ ಕುಮಾರಸ್ವಾಮಿ ಬಗ್ಗೆ ದೇವೇಗೌಡರ ಬಗ್ಗೆ ಮಾತಾಡ್ತೀಯ? ಉಚ್ಚಾಸ್ಪತ್ರೆಗೆ ಸೇರ್ಸೋಣ. ಉಚ್ಚಾಸ್ಪತ್ರೆಗೆ ಕುಮಾರಸ್ವಾಮಿಗೆ ಮೆಂಟಲ್ ಹಾಸ್ಪಿಟ್ಲಿಗೆ ಸೇರ್ಸೋಣ. ನಂದು SM ಕೃಷ್ಣನ್ ಸಂಬಂಧ ಏನು ಅಂತ ಅವನಿಗೇನು ಗೊತ್ತಿದೆ? ಪಾಪ ಏನೋ ಮೆಂಟಲ್ ಆಗಿದ್ದಾನೆ. ಒಂದು ಹಾಸ್ಪಿಟ್ಲಿಗೆ ಎನ್ಕ್ವೈರಿ ಮಾಡ್ಸೋಕ್ಕೆ ಸ್ವಲ್ಪ ಅವರ ಪಾರ್ಟಿಯವ್ರಿಗೋ ಅವ್ರ ಲೀಡರ್ಗಳಿಗೋ ಯಾರು ಹಿತೈಷಿಗಳು ಯಾರು ಇದ್ರೆ ಹೇಳೋಣ. ನೋಡ್ರಿ, ಮೆಂಟಲ್ಗಳು ದಿಲ್ಲಿ ಒಳಗೆ ಯಾರ್ಯಾರ ಮನೆ ಅಡ್ಡಾಡ್ಯಾರ ಗುರ್ತೈತನ? ನಿಮ್ಗೇನಾರು ಗುರ್ತೈತೆ? ಮೆಂಟಲ್ಲು ದಿಲ್ಲಿ ಒಳಗೆ ಯಾರ್ಯಾರ ಮನೆ ಅಡ್ಡಾಡಿ ಬ್ಲ್ಯಾಕ್ ಮೇಲ್ ಮಾಡ್ಯಾರ ನನಗೆಲ್ಲ ಗೊತ್ತದ. ಅವರು ಮೆಂಟಲ್ ಯಾರು ಅದಾರ ಅನ್ನೋದು ಗುರ್ತೈತಿ. ಯಾರ ಮನೆಗೆ ಹೋಗಿದ್ರು, ಸಿದ್ದರಾಮಯ್ಯನವ್ರು ಇಳಿಸ್ಲಕ್ಕೆ ಏನು ಕುತಂತ್ರಗಳನ್ನ ನಡೆಸ್ಯಾರ ಅವರು ಎಲ್ಲ ನನಗೆ ಗುರ್ತದ. ಆ ಒಂದು ಹಿನ್ನೆಲೆಯಲ್ಲೇ ಹೇಳಿದ್ದೇನೆ. ಹೌದು, ಸಿದ್ದರಾಮಯ್ಯನವ್ರನ್ನ ಮುಗಿಸುವಂಥ ಎಲ್ಲ ಯೋಜನೆಗಳನ್ನು ಮಾಡ್ತಾ ಇದ್ದಾರೆ. ಸುಮಾರು 95ಕ್ಕಿಂತ ಹೆಚ್ಚು ಶಾಸಕರು ಸಿದ್ದರಾಮಯ್ಯ ಜೊತೆಗೆ ಇದ್ದಾರೆ. ಇವರಿಂದ 15-20 ಮಂದಿ ಅದಾರೆ. ಪಾಪ ಮುಂದಿನ ಮುಖ್ಯಮಂತ್ರಿ 2.5 ವರ್ಷಕ್ಕೆ ಆಗೋ ಮುಖ್ಯಮಂತ್ರಿ ಏನು ಮೆಂಟಲ್ ಅದಲ್ಲ ಕತ್ತಳೆ ಪಾಪ ಮೆಂಟಲ್ ಗಿರಾಕಿ ಮಾಡ್ಲಕತ್ತ. ಈಗ ಸೂಪರ್ CM ಅವರೇ. ಪಾಪ ಸಿದ್ದರಾಮಯ್ಯನವರು ಅವ್ರದ್ದು ಏನೂ ನಡೀತಾ ಇಲ್ಲ, ಎಲ್ಲ DCM. ಹೀಗಾಗಿ ಸಿದ್ದರಾಮಯ್ಯನವ್ರಿಗೂ ಭಾಳ ನೋವಿದೆ. ಇದೇ ರೀತಿ ಆದ ಸಿದ್ದರಾಮಯ್ಯನವರು ನನಗನ್ನಿಸ್ತೈತಿ ಯಾವ ಕಾಲಕ್ಕೂ ಈ DKCಗೆ ಮುಖ್ಯಮಂತ್ರಿ ಹುದ್ದೆ ಬಿಟ್ಟು ಕೊಡೋದಿಲ್ಲ.